ತುಮಕೂರಿನಲ್ಲಿ ನಡೆಯಲಿರುವ ತುಮಕೂರು ದಸರಾ ನಾಡಹಬ್ಬ ಪ್ರಯುಕ್ತ ಮುಂಜಾಗ್ರತಾ ಕ್ರಮವಾಗಿ ದಸರಾ ಮೆರವಣಿಗೆಯಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಇಂದು ಜಿಲ್ಲಾಧಿಕಾರಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಹಾಗೂ ಬೆಸ್ಕಾಂ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾಲ್ನಡಿಗೆಯ ಮೂಲಕ ನಗರದ ಪ್ರಮುಖ ಬೀದಿಗಳ ವೀಕ್ಷಣೆ ಮಾಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತುಮಕೂರಿನಲ್ಲಿ ದಸರಾ ನಾಡಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡುವ ಉದ್ದೇಶದಿಂದ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಬೆಸ್ಕಾಂ ಅಧಿಕಾರಿಗಳ ಜೊತೆಗೂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಉದ್ದೇಶದಿಂದ ಯಾವುದೇ ತೊಂದರೆಯಾಗದಂತೆ ಅದಕ್ಕೆ ಸಕಲ ಸಿದ್ಧತೆಯನ್ನು ಮಾಡುವ ಉದ್ದೇಶದಿಂದ ವೀಕ್ಷಣೆ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಈ ಬಾರಿಯ ದಸರಾ ಉತ್ಸವವು ಆನೆಯ ಮೇಲೆ ಅಂಬಾರಿ, ಹಲವಾರು ದೇವತೆಗಳ ಉತ್ಸವ, ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮೂಲಕ ವಿಶೇಷವಾಗಿ ತುಮಕೂರು ದಸರಾ ನಾಡಹಬ್ಬವನ್ನು ಆಚರಿಸಲಾಗುತ್ತಿದೆ. ಇದಕ್ಕೆ ತುಮಕೂರು ಜಿಲ್ಲೆಯ ಹಾಗೂ ತುಮಕೂರು ನಗರದ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದಸರಾ ಉತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಮನವಿ ಮಾಡಲಾಯಿತು. ಈ ವೇಳೆ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ವೆಂಕಟ್, ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಅನುಪಮಾ, ಮುಜರಾಯಿ ತಹಸೀಲ್ದಾರ್ ಸವಿತಾ, ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜನತೆಗೆ ಇವತ್ತು ಗೌರಿ ಹಬ್ಬದ ಶುಭಾಶಯಗಳು. ನಮಗೆ ಮುಂದಿನ ತಿಂಗಳಲ್ಲಿ 11 ಮತ್ತು 12ನೇ ತಾರೀಕು ನಾವು ತುಮಕೂರು ದಸರಾವನ್ನು ನಾಡ ಹಬ್ಬವಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ನಮಗೆ ಪ್ರಮುಖವಾಗಿ ಈ ಒಂದು ಮೆರವಣಿಗೆ ಏನಿದೆ ಆ ರೂಟನ್ನು ನೋಡಲಿಕ್ಕೆ ಇವತ್ತು SP ಅವರು ಮತ್ತು DFO ಅವರು ನಾವೆಲ್ಲ ಜೊತೆಯಲ್ಲಿ ನಡ್ಕೊಂಡು ಬಂದು ಆ ರೂಟನ್ನು ನೋಡಿದ್ದೀವಿ. ಯಾನೆ ಒಂದು ಆಲ್ಮೋಸ್ಟ್ ಒಂದು 11 ಫೀಟ್ ಇದೆ. ಆಮೇಲೆ ಅದ್ರ ಮೇಲೆ ದೇವರು ಕೂರಿಸೋದು ಅದು ಒಂದು 3 ಫೀಟು. ಸೊ ಮಿನಿಮಮ್ ನಮಗೆ 13 ಫೀಟ್ ಕ್ಲಿಯರೆನ್ಸ್ ಬೇಕು. ಸೊ ಬೆಸ್ಕಾಂ ವೈರ್ಸ್ ಎಲ್ಲೆಲ್ಲಿ ಹೋಗ್ತಾ ಇದೆ ಮತ್ತು ಟ್ರೀಸ್ ಎಲ್ಲಿ ಕಟ್ ಮಾಡಬೇಕು ಅದೆಲ್ಲ ಸ್ವಲ್ಪ ನೋಡಲಿಕ್ಕೆ ನಾವು ಇವತ್ತು ಒಂದು ಬೈ ವಾಕ್ ಒಂದು ರೆಕ್ಕಿ ಮಾಡಿದ್ದೀವಿ. ಮತ್ತು ಆ ಒಂದು ಮೆರವಣಿಗೆ ಏನು ನಮಗೆ ಮೇಯ್ನ್ ಅಟ್ರಾಕ್ಷನ್ ಇದೆ ತುಮಕೂರು ಜನತೆಗೆ. ಮೆರವಣಿಗೆಯಲ್ಲಿ ದೇವರು ಎಲ್ಲ ಇರ್ತಾರೆ. ಅದಾದ ಮೇಲೆ ನಾವು ಏನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಒಂದು 50 ವಿಂಟೇಜ್ ಕಾರ್ಸ್ ಈಗ ಇಲ್ಲದೆ ಸ್ವಲ್ಪ ಲಕ್ಸುರಿ ಕಾರ್ಸ್ ಬ್ಯಾಂಗ್ಳೂರಿಂದ ಕೂಡ ತರಿಸ್ತಾ ಇದ್ವಿ. ಮತ್ತು ಸ್ವಲ್ಪ ಬುಲೆಟ್ ಕಾರ್ಸ್ ಅದು ಒಂದು ಆಲ್ಮೋಸ್ಟ್ 20 ಪೇರ್ಸ್. ಮತ್ತು ನಮ್ಮದು ಟ್ರೆಡಿಷ್ನಲ್ ಏನೇನು ಟೀಮ್ಸ್ ಇರುತ್ತೆ, ಕಲ್ಚರಲ್ ಟೀಮ್ಸು ಅವರು ಅದ್ರ ಜೊತೆಯಲ್ಲಿ ಇರ್ತಾರೆ. ಮತ್ತು ಹುಲಿ ವೇಷ ಹಾಕ್ಕೊಂಡು ಸ್ವಲ್ಪ ಮಕ್ಕಳು ಒಂದು 3 ಜನ ಆ ಥರ ಸ್ವಲ್ಪ ವಿಶೇಷವಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತು ನಮ್ಮ ಆಲದ ಮರ ಕೆಳಗಡೆ ಒಂದು ಆರ್ಟ್ ಗ್ಯಾಲರಿ, ನಮ್ಮ ಜಿಲ್ಲೆ ಒಳಗಡೆ ಏನು ಒಳ್ಳೆಯ ಆರ್ಟಿಸ್ಟ್ ಇದ್ದಾರೋ ಅವ್ರದ್ದು ಕೊಡುಗೆ ಏನಿದೆ ಅದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಒಂದು ಆರ್ಟ್ ಗ್ಯಾಲರಿ ಮಾಡ್ತಾಯಿದ್ದೀವಿ. ಮತ್ತು ಈ ಆ್ಯನಿಮಲ್ಸ್, ಪೆಟ್ ಆ್ಯನಿಮಲ್ಸ್ ಇರುತ್ತಲ್ವ ಅದರದ್ದು ಒಂದು ಶೋ ಕೂಡ ಆ್ಯನಿಮಲ್ ಹಸ್ಬೆಂಡ್ರಿ ಕಡೆಯಿಂದ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಡ್ರೋನ್ ಶೋ ಈ ಒಂದು ಹೈಸ್ಕೂಲ್ ಗ್ರೌಂಡಲ್ಲಿ ಮಾಡಬೇಕು. ಮತ್ತು ಈ ಟಾರ್ಚ್ ಲೈಟ್ ಇಟ್ಕೊಂಡು ಒಂದು SP ಅವ್ರ ಕಡೆಯಿಂದ ಅವ್ರ ತಂಡದಿಂದ ಒಂದು ಆಲ್ಮೋಸ್ಟ್ 500 ಮೆನ್ ಅದು ಕೂಡ ಒಂದು ವಿಶೇಷವಾಗಿರುತ್ತದೆ. ಸೊ ಡ್ರೋನ್ ಶೋ ಮತ್ತು ಈ ಟಾರ್ಚ್ ಲೈಟ್ ಶೋ ಅದು ಕೂಡ ನಾವು ಮಾಡ್ತಾಯಿದ್ದೀವಿ. ಅದು ಇಲ್ಲದೆ ನಮ್ಮದು ಮೆರವಣಿಗೆ ಒಂದು ಮೇಜರ್ ಅಟ್ರಾಕ್ಷನ್ನು. 11ನೇ ತಾರೀಕು ಸಂಜೆ ನಮಗೆ ಯುವ ದಸರಾ ಅಂತ ಈಗ ನಮ್ಮ ಜಿಲ್ಲೆ ಎಜುಕೇಷನಲ್ ಹಬ್ ಇದೆ, ಸುಮಾರು ಕಾಲೇಜಸ್ ಸ್ಕೂಲ್ಸ್ ಎಲ್ಲ ಇದೆ. ಸೊ ಅವರು ಅಟ್ರಾಕ್ಟ್ ಮಾಡುವ ರೀತಿಯಲ್ಲಿ 11ನೇ ತಾರೀಕು ಸಂಜೆ ಇದೇ ಹೈಸ್ಕೂಲ್ ಗ್ರೌಂಡಲ್ಲಿ ಯುವ ದಸರಾ ಕೂಡ ನಾವು ಸೆಲೆಬ್ರೇಟ್ ಮಾಡಲಿಕ್ಕೆ ವಿಶೇಷವಾಗಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ಎಲ್ಲ ನಮ್ಮ ಇಡೀ ತಂಡ, ನಮ್ಮ DFO ಅವರು, SP ಅವರು, CO ಅವರು, ಮಹಾನಗರ ಪಾಲಿಕೆ ಆಯುಕ್ತರು ಎಲ್ಲರೂ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಮ್ಮ ಮಾನ್ಯ ಗೃಹ ಸಚಿವರು ಮತ್ತು ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ಏನು ನಿರ್ದೇಶನ ಕೊಟ್ಟಿದ್ದಾರೆ. ಮತ್ತು ನಮ್ಮ ಸ್ಥಳೀಯ ಶಾಸಕರು, ನಮ್ಮ ತುಮಕೂರು ನಗರ ಶಾಸಕರು ಜ್ಯೋತಿ ಗಣೇಶ್ ಸರ್ ಮತ್ತು ತುಮಕೂರು ರೂರಲ್ ಶಾಸಕರು ಸುರೇಶ್ ಗೌಡ ಸರ್ ಅವರ ಜೊತೆಯಲ್ಲಿ ಕೂಡ ನಾವು ಸಂಪರ್ಕದಲ್ಲಿದ್ದು ಅವರೇನೇನು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅದೆಲ್ಲನೂ ನಾವು ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡ್ತಾಯಿದ್ದೀವಿ. DFO ಮೇಡಮ್ ಇನ್ನೂ ಸ್ವಲ್ಪ ಮೆರವಣಿಗೆ ಬಗ್ಗೆ ಹೇಳ್ತಾರೆ. ಏನು ಒಂದು
ಡೆಕೋರೇಷನ್ಸ್ 2 days ಎಲ್ಲ ಇಡೀ ಎಂಟೈರ್ ವೀಕೆ ಡೆಕೋರೇಷನ್ಸ್ ಮಾಡಬೇಕು ಅಂತ ಈಗಾಗಲೇ ಕಾರ್ಪೊರೇಷನ್ ಕಮಿಷನರು ಮತ್ತು ಟೂಡಾ ಕಮಿಷನರ್ ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮತ್ತು ಏನು ನಮ್ಮ ಖಾಸಗಿ ಸಂಘ ಸಂಸ್ಥೆಗಳು ಅವರು ಇಷ್ಟು ವರ್ಷಗಳು ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಕೂಡ ನಾವು ಅಳವಡಿಸಿ ಚೆನ್ನಾಗಿ ಇಡೀ ಒಂದು ತುಮಕೂರು ಜಿಲ್ಲೆಯಲ್ಲಿ ಈ ಥರ ಒಂದು ಫೆಸ್ಟಿವಲ್ಲು ಒಂದು ಐತಿಹಾಸಿಕವಾಗಿ ನಾವು ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಪ್ಲ್ಯಾನಿಂಗ್ ಮೇಡಮ್ ಹೇಳ್ತಾರೆ ಮೆರವಣಿಗೆ ಒಂದು ಮಾನವ ಇದು ಸರ್ಪಾಲಿ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಒಂದು ರೂಟ್ ನೋಡ್ಕೊಂಡಿದ್ವಿ. ಜೊತೆಗೆ ದಸರಾ ಮೊದಲನೇ ಸಾರಿ ಇದು ನಾಡ ಹಬ್ಬ ಥರ ಆಚರಿಸ್ತಾ ಇದ್ದೀವಿ. ಅದಕ್ಕೂ ಪ್ರೊಸೆಷನ್ ರೂಟ್ ಬೇರೆ ಬೇರೆ ಇತ್ತು. ಅದರಲ್ಲಿ ಕೆಲವು ನೋಡೋಕ್ಕೆ ಬೈ ಫುಟ್ ಚೆಕ್ ಮಾಡಿದ್ದೀವಿ, ಎಷ್ಟು ಟೈಮ್ ಆಗುತ್ತೆ, ರೂಟ್ ಸ್ಥಿತಿಗತಿ ಹೇಗಿದೆ ಅಂತ. ಸೊ ಅದಕ್ಕೆ ಇವತ್ತು ಮಾನ್ಯ DC ಸಾಹೇಬ್ರ ಜೊತೆ ಆ್ಯಂಡ್ DFO ಸಾಹೇಬ್ರ ಜೊತೆಗೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗಿ ಯಾವ ಮಾರ್ಗ ಲಾಸ್ಟ್ ಆಗುತ್ತೆ ಅದು ಇನ್ನೂ ಫೈನಲೈಸ್ ಆಗಿಲ್ಲ. ಸೊ ನೋಡ್ತಾ ಇದ್ದೀವಿ. ಸೊ ಪ್ರೈಮ್ ಆಫೀಸ್ ಹೆಂಗೆ ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ಇದಾದಮೇಲೆ ಮೇಡಮ್ ಅಧ್ಯಕ್ಷತೆಯಲ್ಲಿ ಮಾನ್ಯ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಮೇಡಮ್ ಅವರು ಎಲ್ಲರೂ ಸೇರಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲ ಸರ್, ಈ ಸರಿ ದಸರಾಗೆ ಇಡೀ ತುಮಕೂರು ನಗರ ಫುಲ್ ಎಲ್ಲ ಏನಾದರೂ ಲೈಟಿಂಗ್ಸು ಮತ್ತು ಏನಾದರೂ ಮೇಡಮ್ ನಮ್ಮ ಈ ನಾಡ ಹಬ್ಬ ದಸರಾದ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಮೆರವಣಿಗೆ. ಆ ಮೆರವಣಿಗೆ ತುಂಬ ಅದ್ದೂರಿಯಾಗಿ ಬರಬೇಕು ಅಂತೇಳಿ ಜಿಲ್ಲಾಡಳಿತದಿಂದ ಮತ್ತು ಎಲ್ಲ ಸಾರ್ವಜನಿಕ ಸಹಕಾರದಿಂದ ನಾವು ತಯಾರಿಯನ್ನು ನಡೆಸ್ತಾ ಇದ್ದೀವಿ. ಮೆರವಣಿಗೆಯಲ್ಲಿ ಮುಖ್ಯವಾಗಿ ಆನೆ ಅಂಬಾರಿ ಬರುವಂಥದ್ದು ಇರುತ್ತೆ, ಅದು ಮೇಜರ್ ಅಟ್ರಾಕ್ಷನ್ ಇರುತ್ತೆ. ಮತ್ತು ಹಳ್ಳಿಕಾರು ಎತ್ತುಗಳು, ಅದೊಂದು 20 ಜೊತೆ ಹಳ್ಳಿಕಾರು ಎತ್ತುಗಳು ಇರುತ್ತೆ. ಮತ್ತು ಮೆರವಣಿಗೆಯಲ್ಲಿ ವಿಂಟೇಜ್ ಕಾರ್ಗಳು ಇರುತ್ತೆ. ಒಂದು 10 ರಿಂದ 15 ಕಲಾ ತಂಡಗಳು, ನಮ್ಮ ಸಂಸ್ಕೃತಿ ಏನಿದೆ ಆ ಕಲಾ ತಂಡಗಳು, ಅದು ಒಂದು 10-15 ಕಲಾ ತಂಡಗಳೇ ಇರುತ್ತೆ. ಇದ್ರ ಜೊತೆಗೆ ಮೇಜರ್ ಅಟ್ರಾಕ್ಷನ್ನು ಡ್ರೋನ್ ಶೋ ಒಂದು ನಡೆಯುತ್ತೆ. ಡ್ರೋನ್ ಶೋ ಮತ್ತು ಡಾಗ್ ಶೋ ಒಂದು ಇದೆ. ಆಮೇಲೆ ಇಲ್ಲಿ ಲೋಕಲ್ ಆರ್ಟಿಸ್ಟ್ಗೆ ಅವರುಗಳಿಗೆ ಒಂದು ಅವಕಾಶನ ಒದಗಿಸ್ಕೊಡ್ಬೇಕಂತೇಳಿ ಜಿಲ್ಲಾಡಳಿತದಿಂದ ಅವ್ರಿಗೋಸ್ಕರ ಒಂದು ಆರ್ಟ್ ಗ್ಯಾಲರಿ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಅರಣ್ಯ ಇಲಾಖೆಯಿಂದ ನ್ಯಾಚುರಲ್ ಆಗಿ ಯಾವುದಾದ್ರು ಕಾರ್ಯಕ್ರಮ ಕೂಡ ಅಂತ ಇಲ್ಲ, ಅರಣ್ಯ ಇಲಾಖೆ ಕಡೆಯಿಂದ ಆನೆಗಳ ಅಂಬಾರಿ ಹೊತ್ಕೊಂಡು ಹೋಗುವಂಥದ್ದು ಆ ಕಾರ್ಯಕ್ರಮ ನಡೀತಿದೆ. ಬೇರೆಲ್ಲ ಇನ್ನೇನು ಕಾರ್ಯಕ್ರಮ? ಎಲ್ಲ ಇಲಾಖೆಗೂ ಜವಾಬ್ದಾರಿ ಕೊಟ್ಟಿದ್ದಾರೆ. ಎಲ್ಲ ಸೇರಿ ಒಟ್ಟಿಗೆ ನಾವು ಒಂದು ಸಮಿತಿಗಳು ಮಾಡಿ ಪ್ರತಿಯೊಬ್ಬರು ಇಲಾಖೆಯಿಂದ ಇಂಥದ್ದು ಅವರು ಇವರು ಅಂತ ಇಲ್ಲ, ಪ್ರತಿಯೊಬ್ಬರನ್ನ ಇನ್ವಾಲ್ವ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಓಕೆ.